ಹಾಯ್ ಆಲ್. ಹೀಗೆ ಮೊಬೈಲ್ ತುಂಬ ನೋಡ್ತಾ ಇದ್ದೀನಿ ಅನ್ನಿಸ್ತು. ಹಾಗೆ ಮೊಬೈಲ್ ಸ್ವಲ್ಪ ಅಡಿಕ್ಷನ್ ಮಾಡೋಣ ಅಂತ ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಓದಿದ 2ನೇ ಪುಸ್ತಕನೇ ಹೇಳಿ ಹೋಗೋ ಕಾರಣ. ಹೇಳಿ ಹೋಗೋ ಕಾರಣ ಇದೊಂದು ಕ್ಲಾಸಿಕಲ್ ಲವ್ ಸ್ಟೋರಿ. ಇನ್ನು ಈ ಬುಕ್ ಬಗ್ಗೆ ಹೇಳಬೇಕು ಅಂದರೆ ಹಿಮವಂತ ಮತ್ತು ಪ್ರಾರ್ಥನಾ ಇವರ ನಡುವಿನ ಪರಿಶುದ್ಧ ಪ್ರೇಮ ಕಥೆ ಇದು. ಮುಗ್ಧತೆ, ಮೋಸ, ಕನಸುಗಳು, ಗೊಂದಲಗಳು, ಜೀವನದಲ್ಲಿ ಆಗುವಂತಹ ಸತ್ಯಗಳನ್ನು ವಿವರಿಸ್ತಾ ಹೋಗ್ತದೆ ಈ ಕತೆ. ಈ ಕಥೆಯಲ್ಲಿರೋ ಎಲ್ಲ ಪಾತ್ರಗಳಕ್ಕೂ ಅದರದ್ದೇ ಆದ ವಿಶೇಷ ಪ್ರಾಮುಖ್ಯತೆ ಇರುತ್ತೆ. ಹಿಮವಂತನ ಪ್ರೇಮ, ಪ್ರಾರ್ಥನಾಳ ಮೋಸ, ಊರ್ಮಿಳಾಳ ವ್ಯಕ್ತಿತ್ವದ ಬದಲಾವಣೆಗಳು ನಮಗೆ ತುಂಬ ಮೆಚ್ಚುಗೆ ಕೊಡುತ್ತೆ. ಹಿಮವಂತನ ಪ್ರೇಮ ತುಂಬ ಪರಿಶುದ್ಧ. ಅದಕ್ಕೆ ಪುಸ್ತಕದಲ್ಲಿ ಹಿಮವಂತನನ್ನು ಭಗವಂತನ ರೀತಿಯಲ್ಲಿ ವರ್ಣಿಸಿದ್ದಾರೆ ರವಿ ಬೆಳಗೆರೆ ಅವರು. ನನಗೆ ತುಂಬ ಇಷ್ಟವಾದ ಕೆಲವು ಸಾಲುಗಳು ಹೇಳ್ತೀನಿ. ಪ್ರೀತಿ ಎಂದರೆ ಕೇವಲ ಮಾತಲ್ಲ, ಜವಾಬ್ದಾರಿ, ದುಡಿಮೆ, ಅವಳಿಗಾಗಿ ತನ್ನ ಜೀವ ತೆಗೆದು ಅದರಲ್ಲೇ ಸಂತೋಷ ಪಡುವುದು. ಹಾಗೆ ಬಿಟ್ಟು ಹೋದವರು ನೆನಪುಗಳನ್ನು ಕೊಂದುಕೊಂಡೇ ಹೋಗುತ್ತಾರೆ, ಆದರೆ ಉಳಿದವರು ಬಿಟ್ಟು ಹೋದವರು ನೆನಪುಗಳಲ್ಲಿ ಮಾತ್ರ ಉಳಿದಿರ್ತಾರೆ ಅನ್ನೋದು. ಮತ್ತು ಇನ್ನೊಂದು ಅದ್ಭುತ ಸಾಲಿದೆ. ಜಗತ್ತಿನ ಎಲ್ಲ ಹುಡುಗಿಯರು ಅವರು ಪ್ರೀತಿಸಿದ ಹುಡುಗನಿಗೆ ಇನ್ನೊಂದು ಹುಡುಗಿ ಸಿಗಲಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವನು ಸುಖವಾಗಿರೋ ಕಾರಣಕ್ಕಲ್ಲ, ಅವರು ಬಿಟ್ಟು ಹೋದ ಪಾಪ ಪ್ರಜ್ಞೆ ಅಲ್ಲಿಗೆ ಮುಗಿಲಿ ಅಂತ. ಹಿಮವಂತನಿಗೆ ಪ್ರಾರ್ಥನಾ ಮೋಸ ಮಾಡುತ್ತಿದ್ದಾಳೆ ಅಂತ ಗೊತ್ತಾದಾಗ ಹಿಮವಂತ ಒಂದು ಒಳ್ಳೆ ಮಾತು ಹೇಳ್ತಾನೆ. ಅದು ನನಗೆ ತುಂಬ ಇಷ್ಟ ಆಯಿತು. ದೇವರ ಮುಂದೆ ನಿಂತ ವ್ಯಕ್ತಿಯಲ್ಲಿ ಪ್ರೀತಿ ಇರಲ್ಲ, ಬರೀ ಪ್ರಾರ್ಥನೆ ಇರುತ್ತೆ. ನನಗೆ ಅದು ಕೊಡು ಇದು ಕೊಡು ಅಂತ. ತುಂಬ ಸಂತೋಷದಲ್ಲಿದ್ದಾಗ ಪ್ರೀತಿಸಿದ ದೇವರನ್ನೇ ಮರೆತು ಹೋಗ್ತೀವಿ ನಾವು ಅನ್ನೋದು. ಒಮ್ಮೆ ಪ್ರಾರ್ಥನಾಳಿಗೆ ಅನಿಸುತ್ತೆ ದೇವರನ್ನ ಪೂಜೆ ಮಾಡ್ಬೋದು, ಆದರೆ ಪ್ರೀತಿಸಲು ಸಾಧ್ಯನಾ ಅಂತ. ಅವಳ ಮನಸ್ಥಿತಿಯಲ್ಲಿ ಈ ಪ್ರಶ್ನೆ ಮೂಡಿದ ದಿನವೇ ಹಿಮವಂತನಿಗೆ ಪ್ರೀತಿಗೆ ಅಂತ್ಯ ಅನ್ನಿಸ್ತು. ಈ ಪುಸ್ತಕದ ಕಥಾ ನಾಯಕ ನಾಯಕಿ ಪ್ರಾರ್ಥನಾ ಹಿಮವಂತನೇ ಆದರೂ ನನಗಿಲ್ಲಿ ತುಂಬ ಇಷ್ಟವಾದ ಪಾತ್ರ ಅಂದರೆ ಊರ್ಮಿಳೆ. ಈ ಬುಕ್ನ ತುಂಬ ಜನ ಈಗಾಗಲೇ ಓದಿ ಮುಗಿಸಿರ್ತಾರೆ. ಯಾರಾದರೂ ಓದಲಿಲ್ಲ ಅಂದರೆ ಇದೊಂದು ಒಳ್ಳೆಯ ಅದ್ಭುತ ಪುಸ್ತಕ. ಓದ್ಬೋದು, ಬಿಡುವಿದ್ದಾಗ ಓದಿ. ಈ ಥರ ಹಲವಾರು ಸಾಲುಗಳು ಬರೆದಿರೋದಕ್ಕೆ ರವಿ ಬೆಳಗೆರೆ ಅವ್ರನ್ನ ಅಕ್ಷರ ಮಾಂತ್ರಿಕ ಅನ್ನೋದು ಅಲ್ವಾ?